न्यूज में स्वागत है आपका। मैं सरदार। विजयपुर शहर के एमएलए बसवनगौड़ा पाटिल एतनाल का आज ये बयान दे दिए ताकि अब तो हर पक्ष में नाराजगी तो जता रहे हैं कार्यकर्ताओं को, कुछ लोगों को टिकट ना मिलने से और कुछ लीडरों से, मगर बीजेपी में बाप और बेटे की वजह से ही बीजेपी में कार्यकर्ता बहुत सारे नाराजगी जता रहे हैं ताकि इन पर ही आरोप किए ताकि माजी कर्नाटक के मुख्यमंत्री BSY येडियुरप्पा के उनके और उनके बेटे पर ही सीधे बसवनगौड़ा पाटिल एतनाल उन पर ही आरोप किए ताकि बहुत सारे कार्यकर्ता है मगर पहले कभी ऐसा नाराजगी नहीं जताए थे, टिकट ना देने पर भी पक्ष नहीं छोड़ रहे थे, मगर जब बाप बेटे ने मिलकर यहाँ पर जो सियासत रचाई है इस पर बहुत सारे कार्यकर्ताओं ने नाराजगी जताते तो है, मगर सबको कहते कहते बसवनगौड़ा पाटिल एतनाल ने ये कह दिए ताकि इस बार चुनाव सिर्फ नरेंद्र मोदी को ही जीत लाने की बात है, मगर दूसरे कार्यकर्ताओं की, दूसरे लीडरों की बिल्कुल ही सोच नहीं है। तो जनता भी यही सोचती है, बीजेपी के पक्ष के सभी कार्यकर्ता, सभी लीडर भी यही सोच रखी है, मगर खोखला तो इसलिए हो रहा है बीजेपी पक्ष जब इन्होंने बाप बेटे मिलकर जब इनकी सियासत रच रही है इस पर बहुत सारे कार्यकर्ताओं ने नाराजगी जता रहे हैं। मगर अब तो बीजेपी कर्नाटक में नंबर 1 लीडर्स बन गए थे, मगर आखिर कम क्यों हो रहे हैं इस पर ही बसवनगौड़ा पाटिल एतनाल ने बयान देते हैं ताकि इनको बदला जाए तो फिर से बीजेपी पक्ष और पहले से भी मजबूत और स्ट्रांग ताकतवर बन जाती है। मगर इन दोनों के बाप बेटों की से ही यहाँ पर बीजेपी पक्ष में कार्यकर्ता, बहुत सारे लीडर नाराजगी जता रहे हैं। अब उन्हीं की जुबान से सुनाएंगे एक रिपोर्ट में। ಸಹಜವಾಗಿಯೇ ಏನಾಗಿರ್ತದೆ, ಆಕಾಂಕ್ಷಿಗಳು ಭಾಳ ಆಗ್ಯಾರ ಮತ್ತು ಅಭ್ಯರ್ಥಿಗಳ ಸೆಲೆಕ್ಷನ್ನು ದಲ್ಲಿ ಸ್ವಲ್ಪ ಎಲ್ಲ ಪಾರ್ಟಿ ಒಳಗೂ ಗೊಂದಲ ಸೃಷ್ಟಿಯಾಗಿದೆ. ಇದರಿಂದ ಯಾರು ಮೂಲ ಕಾರ್ಯಕರ್ತರಿದ್ರು, ಯಾರು ಸಾಕಷ್ಟು ಸಂಘಟನೆ ಕೆಲಸ ಮಾಡಿರ್ತಾರೆ, 4-5 ವರ್ಷಗಟ್ಟಲೆ ಆಯಾ ಲೋಕಸಭಾ ಕ್ಷೇತ್ರದಾಗ ಓಡಾಡಿ ಕೆಲಸ ಮಾಡಿರ್ತಾರೆ, ಕೆಲವು ಮಂದಿ ನಿಷ್ಕ್ರಿಯ ಇರ್ತಾರೆ, ಒಮ್ಮೆ ನಮಗೆ ಚುನಾವಣೆ ಬಂದಾಗನೇ ಹೊರಗೆ ಬರ್ತಾರೆ. ಹೀಗೆ ಕಾರ್ಯಕರ್ತರ ಅಸಮಾಧಾನ, ಕಾರ್ಯಕರ್ತರ ಭಾವನೆಗೆ ಬೆಲೆ ಸಿಕ್ಕಿಲ್ಲ ಅಂತೇಳಿ ಸಹಜವಾಗಿ ಒಂದು ರೀತಿ ಪಕ್ಷದ ಒಂದು ನಿರ್ಣಯಗಳ ಬಗ್ಗೆ ಸಹಜವಾಗಿಯೇ ಒಂದು ರೀತಿ ಅಸಮಾಧಾನ ಹೊರಮಿಗಿ ಇವೆಲ್ಲ ಗೋ ಬ್ಯಾಕು, ಅವು ಬ್ಯಾಕು, ಈ ಬ್ಯಾಕು ನಡೆದವು. ಈಗ ಅನಂತಕುಮಾರ್ ಹೆಗಡೆ ಟಿಕೆಟ್ ಕಟ್ಟಿದ ವಿಚಾರ ಬಹಳಷ್ಟು ಮುನ್ನಡೆಗೆ ಬರ್ತದೆ. ನೋಡ್ರಿ, ಈಗ ಅಂತಿಮವಾಗಿ ನಮ್ಮದೇನಿತ್ತು, ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು, ಹಿಂದುತ್ವ ಗಟ್ಟಿ ಉಳಿಬೇಕು. ಇವತ್ತು ಸಾಕಷ್ಟು ಕಡೆ ಸಮಸ್ಯೆ ಆಗಿದೆಲ್ಲ ತನ್ನೋದು. ಈಶ್ವರಪ್ಪನವ್ರದ್ದು ಉದಾಹರಣೆ ತಗೋರಿ. ಈಶ್ವರಪ್ಪನವರು ಏನು ಹೇಳ್ತಾ ಇದ್ದಾರೆ ಎಲ್ಲ 100ಕ್ಕೆ 100 ಸತ್ಯ ಇದೆ, ಯಾವುದೂ ಅವ್ರು ಸುಳ್ಳು ಮಾತಾಡ್ತಾ ಇಲ್ಲ. ಈಶ್ವರಪ್ಪನವರು ಒಂದೇ ಮಾತಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಒಂದೇ ಫೋನ್ ಕರೆಗೆ ಅವರು ವಿಧಾನಸಭೆ ಸ್ಪರ್ಧೆ ಮಾಡೋದನ್ನು ಹಿಂದೆ ಸರಿದ್ರು ಗೌರವಯುತವಾಗಿ. ಮತ್ತು ಕೆಲವು ಮಂದಿ ಪಾರ್ಟಿ ಬಿಟ್ಟು ಹೋಗಿ ಮತ್ತೆ ಲೋಕಸಭಾ ಟಿಕೆಟ್ ತೊಗೊಂಡ್ಬಂದ್ರು. ಇದನ್ನು ಸಹಜವಾಗಿ ನಿಷ್ಠಾವಂತ ಹಿಂದುತ್ವ ವಿಚಾರಧಾರೆ ಮಾತಾಡುವಂಥ ನಾಯಕರನ್ನ ಎಲ್ಲೋ ಕಡೆಗಾಣಿಸ್ತಾರೆ ಅನ್ನೋಂಥ ಭಾವನೆ ಬರ್ತಾ ಇದೆ. ಇದನ್ನು ಸರಿಪಡಿಸಬೇಕಾಗಿದ್ದು ಈ ಅಪ್ಪ ಮಕ್ಕಳು ಸರಿಪಡಿಸುವಂಥದ್ದು ವಾತಾವರಣ ಅಂತೂ ರಾಜ್ಯದಲ್ಲಿ ನಾವು ನೋಡ್ತಾ ಇಲ್ಲ. ನನಗಂತರೂ ಮೊದಲು ಅಯೋಧ್ಯೆ ರಾಮ ಮಂದಿರ ಏನು ಅವತ್ತು ಉದ್ಘಾಟನೆ ಆಯಿತು, 28 ಲೋಕಸಭಾ 100ಕ್ಕೆ 100 ಗೆಲ್ತೀವಿ ಅನ್ನೋಂಥ ವಾತಾವರಣ ಸೃಷ್ಟಿ ಈ ರಾಜ್ಯದಲ್ಲಿ ಇತ್ತು. ಇವ್ರ ಅಪ್ಪ ಮಕ್ಕಳ ಗೊಂದಲದಿಂದ ಸ್ವಲ್ಪ ಕಾರ್ಯಕರ್ತರು ವಿಚಲಿತರಾಗ್ಯಾರ. ಅದರ ಮುಂದಿನ ದಿವಸಗಳಲ್ಲಿ ಈಗಂತರೂ ಯಾವ ಕಾರ್ಯಕರ್ತರು, ಯಾರು ಮತದಾರರು ನರೇಂದ್ರ ಮೋದಿಯವರನ್ನು ಕೇಂದ್ರದಲ್ಲಿ ಅಧಿಕಾರ ತರಲೇಬೇಕು, ತರದೇ ಇದ್ರೆ ನಾವೆಲ್ಲರಿಗೂ ಭಾರತದಲ್ಲಿರೋ ಜನ ಸುರಕ್ಷಿತ ಇಲ್ಲ ಅನ್ನೋಂಥ ಭಾವನೆ ಇದೆ. ಈ ಚುನಾವಣೆಯಲ್ಲಿ ಯಾವುದೇ ರೀತಿಯ ಅಪಾಯ ಆಗುವುದಿಲ್ಲ. ಆದರೆ ಈ ಚುನಾವಣೆ ಮುಗಿದ ಮೇಲೆ ಭಾಳ ದೊಡ್ಡ ರೀತಿಯ
ಒಂದು ಬದಲಾವಣೆ ಆಗಲೇಬೇಕು ಅನ್ನೋಂಥ ಕೂಗು ಕರ್ನಾಟಕದ ಬಿಜೆಪಿಯಲ್ಲಿ ಹೇಳ್ತದೆ. ಇವತ್ತಿನ ಭವಿಷ್ಯ ಹೇಳ್ತೀನಿ, ನಡ್ಕೊಂಡಂಥ ರೀತಿ ಸರಿಯಿಲ್ಲ ಕಾರ್ಯಕರ್ತರ ಜೊತೆಗೆ, ನಾಯಕರ ಜೊತೆಗೆ. ಹೈಕಮಾಂಡ್ ಆಕ್ಷನ್ ಹೈಕಮಾಂಡ್ ಎಲ್ಲೋ ಏನೋ ನನಗನ್ನಿಸ್ತದೆ, ಈ ಯಡಿಯೂರಪ್ಪ ಇವ್ರ ಮಗನ ನಾವು ಇದು ಮಾಡದೇ ಇದ್ರೆ ಏನೋ ಕರ್ನಾಟಕ ಮುನಿಗೆ ಹೋಗ್ತದೆ. ಏನೂ ಇಲ್ಲ, ಮೊದಲಿಂದ ಯಾವ ಸಮುದಾಯಗಳು ಅವ್ರ ಜೊತೆಗಿಲ್ಲ. ಆ ಲಿಂಗಾಯತರೊಳಗೆ ಮೇಜರ್ ಅಂದ್ರೆ ನಮ್ಮ ಯಾರು ನಾವಂತರೂ ಒಬ್ಬರನ್ನು ಅವ್ರ ನಾಯಕತ್ವ ಒಪ್ಪಿಕೊಳ್ಳೋಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅವನ್ನೆಲ್ಲ ಮೋಸ ಮಾಡ್ಯಾರ ನಮ್ಮ ಸಮಾಜಕ್ಕೆ. ಈ ರಾಜ್ಯದಲ್ಲಿ ಮೀಸಲಾತಿ ವಿಚಾರದಲ್ಲಿ ಎಷ್ಟು ಅಡ್ಡ ಹಾಕಿದ್ರು ಯಡಿಯೂರಪ್ಪ. ಕ್ಯಾಬಿನೆಟ್ನಲ್ಲಿ ಯಾರ್ಯಾರು ವಿರೋಧ ಮಾಡಿದ್ರು ಮೀಸಲಾತಿ ಕೊಡೋದಕ್ಕೆ ಬಿಜೆಪಿ ಸರ್ಕಾರ ಇದ್ದಾಗ. ಎಲ್ಲನೂ ಈ ಚುನಾವಣೆ ಮುಗಿಲಿ, ಇವರೆಲ್ಲರದು ಹೆಸರು ಬಹಿರಂಗ ಪಡಿಸ್ತೀವಿ. ಇವರು ಕೈಯಾಗ ಮುಂದಿನ ದಿವಸಗಳಲ್ಲಿ ಬಿಜೆಪಿ ಸುರಕ್ಷತೆ ಇಲ್ಲ. ಯಾವುದೇ ಜಗಳ ಹಚ್ಚಲಕತ್ತಾರೆ ಇವ್ರ ಕಾರಣದಿಂದನೇ. ಈಗ ಭಿನ್ನಮತ ಯಾರು ಅವರೇ ಜಗಳ ಹಚ್ಚಲಕತ್ತಾರೆ. ತುಮಕೂರಿನಲ್ಲಿ ಯಾರು ಮಾಧುಸ್ವಾಮಿ, ಯಾರು ಯಡಿಯೂರಪ್ಪ ಶಿಷ್ಯ. ಚಿತ್ರದುರ್ಗದಲ್ಲಿ, ದಾವಣಗೆರೆಯಲ್ಲಿ, ಚಿತ್ರದುರ್ಗದಲ್ಲಿ ಚಂದ್ರಣ್ಣ MLA. ಅವರು ಪಾಪ ಚಂದ್ರಣ್ಣ ಯಡಿಯೂರಪ್ಪ KGP ಮಾಡಿದಾಗ MLA ರಾಜೀನಾಮೆ ಕೊಟ್ಟು ಅವ್ರ ಜೊತೆ ಹೋಗಿದ್ರು. ಈಗ ಅವ್ರನ್ನ ಕರೆದು ಮಾತಾಡಲಾರ್ದೇ ಒಮ್ಮೆ ನೀವು ಟಿಕೆಟ್ ಡಿಕ್ಲೇರ್ ಮಾಡ್ತೀರಿ. ಅವರೇ ಚಂದ್ರಣ್ಣ ಹೇಳಿದ್ದೆ, ಕಾರಜೋಳವ್ರು ಕೊಡದೇ ಇದ್ದರೆ ನಾನು ಕ್ಯಾಂಪೇನ್ ಮಾಡೋದಿಲ್ಲ ಅಂತೇಳಿ ಅಂಜಿಸಿ ಟಿಕೆಟ್ ಬದಲಾವಣೆ ಮಾಡಿದ್ರೆ ಚಂದ್ರಣ್ಣ ಹೇಳಿದೆ, ನಾ ಹೇಳಿದ್ದಲ್ಲ. ದಾವಣಗೆರೆಗೆ ಬರ್ರಿ ರೇಣುಕಾಚಾರ್ಯ, ಯಾರು ಕೂಸು, ಯಡಿಯೂರಪ್ಪಂದೇ ಕೂಸು. ಬೆಳಗಾವದಲ್ಲಿ ನೋಡ್ರಿ, ಸ್ಥಳೀಯ ನಾಯಕತ್ವ ಗಟ್ಟಿದ್ದಾಗ ಈಗ ನನಗೂ ಹೇಳಿದ್ರು ಬಾಗಲಕೋಟೆ ಬೆಳಗಾವಿ ಚಾಯ್ಸ್ ಮಾಡ್ಕೊಂಡ್ರು. ನಾ ಹೇಳಿದೆ ಬೇರೆ ಜಿಲ್ಲೆಯಲ್ಲಿ ಹೋಗಿ ಅಲ್ಲಿಯ ಕಾರ್ಯಕರ್ತರ ನಾಯಕರಿಗೆ ನಾವು ಯಾವುದೇ ರೀತಿಯಿಂದ ತೊಂದರೆ ಕೊಡೋದು ಬೇಡ. ಅಲ್ಲೆಲ್ಲೇ ಸಾಕಷ್ಟು ಪಕ್ಷ ಬೆಳೆದಿದೆ. ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೂ ಲೋಕಲ್ದವ್ರು ಕೊಟ್ಟರೆ ನಿಶ್ಚಿತವಾಗಿ ನಾವು ಸಾಮಾನ್ಯ ಕಾರ್ಯಕರ್ತರು ಇದ್ದೀವಿ. ಬೆಳಗಾವಿಯಲ್ಲಿ ಶೆಟ್ಟರು ಬಲಿ ಕೊಡ್ತಾ ಇದ್ದಾರೆ. ಏನು ಬಲಿ ಕೊಡ್ತಾ ಇದ್ದಾರೋ, ಏನು ಹೆಬ್ಬಾಳ್ಕರ್ದೋടെ ಏನು ಒಪ್ಪಂದ ಐತೋ ಗೊತ್ತಿಲ್ಲ. ನಾವು ಅದು ಹೊರಗೆ ಬರ್ತದೆ. ಹೆಬ್ಬಾಳ್ಕರ್ ಅನುಕೂಲ ಆಗ್ಲತ್ತೂ ಕುತಂತ್ರ ಇರಬೇಕು. ಅವರೇ ಅಪ್ಪ ಮಕ್ಕಳೇ ಮಾಡೋರಲ್ರಿ. ಈಗ ಏನು ಮಾಡಿದ್ರು ಕರ್ನಾಟಕ BJP ಒಳಗೆ ಯಾರು ಮಾಡೋರು? ಮ್ಯಾಗಿನವ್ರು ಅವ್ರನ್ನ ಮಾತು ಕೇಳಕತ್ತಾರ. ಅಪ್ಪ ಮಕ್ಕಳೇ ಅಲ್ಲಿ ಶಟರ್ ಕೊಟ್ಟು ಕಡಬೇಕತ್ತೈತೋ ಗೊತ್ತಿಲ್ಲ. ಅಷ್ಟು ಪಕ್ಷದ ಬಗ್ಗೆ ಕಳ್ಕೊಂಡಿದ್ರೆ ಶಿವಮೊಗ್ಗ ಲೋಕಸಭೆಯನ್ನು ಈಶ್ವರಪ್ಪನವ್ರಿಗೆ ತ್ಯಾಗ ಮಾಡಬೇಕು. 3 ಮಂದಿ ಇದ್ದಾರೆ ಇದು ಕಾರಣ. ರಾಘವೇಂದ್ರ MP, ಅವನ ಮಗ ಒಬ್ಬ MLA ರಾಜ್ಯಾಧ್ಯಕ್ಷ, ಅವರಪ್ಪ ಪಾರ್ಲಿಮೆಂಟ್ ಬೋರ್ಡ್ ಮೆಂಬರ್. ತ್ಯಾಗ ಮಾಡಿರಿ. ಮತ್ತೊಬ್ಬರಿಗೆ ತ್ಯಾಗ ಮಾಡೋದು ಕತೆ ಹೇಳ್ತಾರಲ್ಲ, ನೀವು ತ್ಯಾಗ ಮಾಡಿರಿ. ನಿಮ್ಮ ಮನ್ಯಾಗ ಒಂದೇ ಹುದ್ದೆಗೆ ಒಂದೇ ಪೋಸ್ಟಪ್ಪ ಅಂದ್ರೆ ರಾಘವೇಂದ್ರ ಸರಿಸಿ. ಯಾಕಂದ್ರೆ ಹಿಂದುಳಿದ ಸಮಾಜಕ್ಕೆ ಒಂದು ಕೊಡ್ಬೇಕಲ್ಲ, ಹಾಲುಮತ ಸಮಾಜಕ್ಕೆ. ಇವತ್ತು ಕುರುಬ ಸಮಾಜಕ್ಕೆ ನಮ್ಮಲ್ಲಿ ಪ್ರಾತಿನಿಧ್ಯ ಕೊಟ್ಟಿಲ್ಲ. ಈಶ್ವರಪ್ಪನವ್ರು ಕೇಳೋದ್ರಾಗೇನು ತಪ್ಪಿಲ್ಲ. ನೋಡಬೇಕು ಅವ್ರು ಹಿಂಸರಿಸ್ತಾರೆ ಅಂತ. ಅದೇ ನೋಡ್ರಿ, ಯಾವುದೇ ನಾಮಪತ್ರ ಅಂತಿಮವಾಗಿ ತಕ್ಕೋದು ಮುಗಿದ ಮ್ಯಾಗನೆ ಏನಾಗ್ತದೆ ಅನ್ನೋದು ಅಖಾಡ ಹೋಗ ತಯಾರಾಗ್ತದೆ. ಸರ್, ದಿಂಗಾಲೇಶ್ವರ ಸ್ವಾಮಿಗಳು ಮತ್ತೆ ಹೋರಾಟಕ್ಕೆ ಇದ್ದಾರೆ ಸರ್ ಈಗ. ಯಾವ ದಿಂಗಾಲೇಶ್ವರ ರೀ? ಅವರೆಲ್ಲ ಯಡಿಯೂರಪ್ಪನ ಚೆಲ್ಲ ಸ್ವಾಮಿ. ನಾ ಹೇಳಿಲ್ಲ ಹಿಂದಕ್ಕೆ ದಂಗಾಲೇಶ್ವರ. ಒಬ್ಬ ಮಠಾಧೀಶರಿಗಿರುವಂತ ಏನಾದರೂ ಅವ ಮೊದಲೇ ಹರಿಹರ ಸ್ವಾಮಿನೇ ಇದ್ದಾನಲ್ಲ. ಈಗ ಅನ್ಯಾಯ ಆಗೈತಿ BJPದಿಂದ. ಎದಕ್ಕೆ ಅನ್ಯಾಯ ಆಗೈತಿ? ಅವನ್ನ ಶಿಷ್ಯದ ಟಿಕೆಟ್ ಕೊಟ್ಟಲ್ಲ ಬೆಳಗಾವಕ್ಕೆ. ಇವೆಲ್ಲ ಯಡಿಯೂರಪ್ಪನ ಇಳಿಸುವಾಗ ದಿಂಗಾಲೇಶ್ವರ ಸ್ವಾಮಿ ಈ ಎಷ್ಟು ಸ್ವಾಮಿಗಳನ್ನ ಕರ್ಕೊಂಡೋಗಿ BJPನ ಹಂತಿಸಿದ್ರು, BJP ಮುಗಿಸ್ಬಿಡ್ತೀವಿ, ಅಂತ್ಯ ಮಾಡ್ತೀವಿ ಅಂದರು. ದಿಂಗಾಲೇಶ್ವರ ಹಿಂದೆ ಯಾರೂ ಇಲ್ಲ. ನಾ ಇಷ್ಟೇ ಅವ್ರ ಹಿಂದೆ ಬೆನ್ನ ಹತ್ತ ಸ್ವಾಮಿಗಳಿಗೆ ವಿನಂತಿ ಮಾಡ್ಕೊತೀನಿ, ಅಂಥ ಸ್ವಾಮಿಗಳು ಬೆನ್ನ ಹತ್ತಬೇಡಿ, ನಿಮ್ಮ ಗೌರವ ಕಡಿಮೆ ಆಗ್ತದೆ. ಈಗಾಗಲೇ 2 ಸ್ವಾಮಿಗಳು ಬಿಟ್ಟಾರ. ಮುರುಘಾ ಮಠ ಶ್ರೀಗಳು ಹೇಳ್ಯಾರ, ಅದಕ್ಕೆ ನಮಗೆ ಸಂಬಂಧ ಇಲ್ಲ. ದಯವಿಟ್ಟು ಈ ದಂಗಾಲೇಶ್ವರ ಸ್ವಾಮಿ ಬೆನ್ನ ಹತ್ತಬೇಡ್ರಿ. ಇದು ದೇಶದ ಚುನಾವಣೆ ಇದೆ. ನಮ್ಮ ರಾಷ್ಟ್ರ ಉಳಿಬೇಕು, ನಮ್ಮ ಹಿಂದುತ್ವ ಉಳಿಬೇಕು, ಭಾರತ ಜಗತ್ತಿನ ಗುರು ಆಗಬೇಕು. ಇಷ್ಟು ಸಲ ಚುನಾವಣೆ ಇದೆ. ಈ ದಂಗಾಲೇಶ್ವರ ನಿಂತಿರ್ತೀನಿ, ಯಾವ ಆಸೆಯವರು ನಿಂತರು ಏನೂ ಆಗೋದಿಲ್ಲ. ಪ್ರಹ್ಲಾದ್ ಜೋಶಿ ಆಚೆ ಬರ್ತಾರೆ. ಅದೇ ಟಾರ್ಗೆಟ್ ಯಾರು? ಈ ಅಪ್ಪ ಮಕ್ಕಳೇ ಮಾಡೋರು. ದಿಂಗಾಲೇಶ್ವರ ಮೊದಲು ಏನು ಮಾಡಿದ್ರು? ಮುಖ್ಯಮಂತ್ರಿ ಇದ್ದಾಗ ಇದೇ ಮಾಡಿದ್ರು. ಬಾಗಲಕೋಟೆ ಅವ್ರಿ ಅದು ಮುಗಿಲ್ಲ. ಅದು ಇನ್ನ ಅವ್ರು ನಿಂದಿರ್ಲಿ. ಯಾರು ನಿಂದಿರ್ತಾರೆ? ನಾವು ಪಕ್ಷೇತರ ನಿಂದಿರ್ತೀನಿ ಅಂತಾರಲ್ಲ, ನಿಂದಿರಲಿ. ಅದು ನಮ್ಮ ಅಭ್ಯರ್ಥಿ
ಕನಿಷ್ಠ 3 ಲಕ್ಷ ಲೀಡ್ಲೆ ಬಾಗಲಕೋಟೆ ನಾವು ಗೆಲ್ತೀವಿ. ಎಸ್ ಬೇಕಾದಷ್ಟು ಕೋಟಿ ಖರ್ಚು ಮಾಡಲಿ, ಆ ಎಲ್ಲ ಎಷ್ಟು ಹಣ ಮಾಡಿ ಲೂಟಿ ಮಾಡ್ಯಾರಲ್ಲ ಕರ್ನಾಟಕದ ಈ ಕಾಂಗ್ರೆಸ್ಸಿನ ಮಂತ್ರಿಗಳು. ಈ ಎಲ್ಲ ಮಂತ್ರಿಗಳು ಮಕ್ಕಳಿಗೆ ತಂಗಿ ಮಗ, ಮಗಳು, ತಮ್ಮ, ಹಳೆಯ ಇವ್ರನ್ನ ಎಲ್ಲರೂ ಇಷ್ಟು ವರ್ಷ ಏನು ದುಡಿದು ಲೂಟಿ ಮಾಡ್ಯಾರಲ್ಲ, ಆ ಎಲ್ಲ ರೊಕ್ಕ ಜನ ತಗೋಬೇಕು, ಬಿಜೆಪಿಗೆ ವೋಟ್ ಹಾಕ್ಬೇಕು. ಸರ್, ಈ ಜಿಲ್ಲೆಯಲ್ಲಿ ಇದು ಬಂಜಾರ ಸಮಾಜದ ವಿಚಾರ ಮತ್ತೆ ಮುನ್ನೆಲೆಗಿದೆ. ಇಲ್ಲ, ನಾವು ಬಂಜಾರ ಸಮಾಜದವ್ರಿಗೆ ನನಗೇನು ನೋಡ್ರಿ, ನಾವು ಜಿಗ್ಜಿನಿಯವ್ರು ಏನು ಹೇಳಿದಾರಲ್ಲ ನನಗೇನು ಅನ್ಸೋದಿಲ್ಲ. ಸುಮ್ಮನೆ ನಾನು ವಿಡಿಯೋ ಪೂರ್ತಿ ನೋಡಿಲ್ಲ. ಆದರೆ ಒಂದು ಸಮುದಾಯವನ್ನು ಯಾರೂ ಟಾರ್ಗೆಟ್ ಮಾಡೋದಿಲ್ಲ, ಯಾವನೇ ಒಬ್ಬ ರಾಜಕಾರಣಿ. ನಾ ಮಾಡೀನಿ ಬಿಡ್ರಿ, ಮುಸ್ಲಿಮ್ರದ್ದು ಮಾಡೀನಿ, ನನಗೆ ಧೈರ್ಯ ಇದೆ, ನಾ ಮಾಡೀನಿ, ನನಗೆ ಅವ್ರ ಓಟ್ ಅವಶ್ಯಕತೆ ಇಲ್ಲ. ಆದರೆ ನಾವು ಬಂಜಾರ ಸಮಾಜ ಟಾರ್ಗೆಟ್ ಮಾಡಬಾರ್ದು, ಬೋಯಿ ಸಮಾಜಕ್ಕೆ ಟಾರ್ಗೆಟ್ ಮಾಡಬಾರ್ದು. ಅವೆಲ್ಲ ನಮ್ಮ ಸಾಂಪ್ರದಾಯಿಕ ಮತದಾರರವರು. BJP ಇವತ್ತು ಆ ಎಲ್ಲ ದಲಿತ ಸಮುದಾಯದಾಗ ಗಟ್ಟಿಯಾಗಿ ನಿಂತವ್ರೆ ಬಂಜಾರ, ಅಲ್ಲಿದಿಂದ ಬೋಯಿ ಸಮಾಜ, ಭಜಂತ್ರಿ ಸಮಾಜ, ಮತ್ತು ನಮ್ಮ ಇವರೇನು ಆದಿಜಾಂಬವ, ಮತ್ತು ಸ್ವಲ್ಪ ನಮ್ಮ ನಮ್ಮ ರೈಟ್ ಕಮ್ಯುನಿಟಿ, ಯಾರದು ನಮ್ಮ ಸಮುದಾಯಗಳು ಯಾವುವು BJP ಇರುವುದಿಲ್ಲ. ಮತ್ತು ನನಗನ್ನಿಸ್ತೈತಿ ನಮ್ಮ ಬಿಜಾಪುರ MP ಅವ್ರು ಹಾಗೇನು ಹೇಳಿರೋದಿಲ್ಲ, ಏನೋ ಸೃಷ್ಟಿ ಮಾಡ್ತಾರೆ ಮಮ್ಮಿ, ಟಿಕೆಟ್ ಸಿಗಲಾರ್ದಾಗ ಏನಾರು ಎಬಸೋದು. ಅದಕ್ಕೆಲ್ಲ ಯಾರೂ ಕಿಂಗ್ ಕೊಡಬಾರ್ದು. ಯಾವ ಬಂಜಾರ ಸಮಾಜ ರಕ್ಷಣೆ ಮಾಡೋದು ನಮ್ಮ ಕರ್ತವ್ಯ ಐತಿ. ನಾವು ಅದೀವಿ, ನಾವು ಯಾವುದೇ ರೀತಿ ಬಂಜಾರ ಸಮಾಜಕ್ಕೆ ಅನ್ಯಾಯ ಆಗ್ಲಾರ್ದಂಗೆ ನೋಡ್ಕೋತೀವಿ.